ಈಗ ಕೊರ್ಟಾಡೋ ಅಂತ ಒಂದು ಬೆವರೇಜ್ ಬರುತ್ತೆ, ಇಟಾಲಿಯನ್ ಬೆವರೇಜ್ ಅದು ನಮ್ ಫಿಲ್ಟರ್ ಕಾಫಿಗೆ ಹತ್ರ ಆಗುತ್ತೆ. ಸೊ ಈಗ ನಾವು ಟ್ರೆಡಿಷನಲ್ ಬಸವನಗುಡಿ ಬನಶಂಕರಿಲಿ ನಾವು ಕೆಫೆ ಓಪನ್ ಮಾಡ್ತೀವಿ ಅಂದ್ರೆ ಕೊರ್ಟಾಡ್ಲೋ ಇಡ್ಲೇಬೇಕು ಮೆನುನಲ್ಲಿ. ಬಟ್ ಅವ್ರಿಗೆ ಗೊತ್ತಾಗಲ್ಲ, ಯಾಕಂದ್ರೆ ಅಲ್ಲ ಹೇಳ್ಬೇಕು, ಈಗ ಬರಿಷ್ಠ ಈಗ ನಮ್ ಕೆಫೆಗೆ ಬಂದಾಗೂನು ಅವ್ರು ಕಸ್ಟಮರ್ ಒಂದು ಕ್ವಶನ್ ಕೇಳೋದ್ರಿಂದಾನೇ ಗೊತ್ತಾಗುತ್ತೆ ಇದೇನು ಅದೇನು ಕಾಫಿ ಕೊಡಿ ಅಂತಾರೆ. ಆವಾಗ ಯು ಇಮಿಡಿಯೇಟ್ಲಿ ಆವಾಗ ಅವರು ಇಟಾಲಿಯನ್ ಬೆವರೇಜಸ್ ಕುಡ್ದಿಲ್ಲ, ಸ್ಪೆಷಾಲಿಟಿ ಕಾಫಿ ಕುಡ್ದಿಲ್ಲ. ಇಲ್ಲಾಂದ್ರೆ ಸ್ಪೆಷಾಲಿಟಿ ಕಾಫಿ ಕುಡಿಯೋರು ಯಾರು ಬಂದು ಇನ್ನ ಟುಸ್ಸು ಪುಸ್ಸು ಅಂತ ಎಕ್ಸ್ಟ್ರಾ ಹೊಡಿತಾರೆ, ನಾಲೆಡ್ಜ್ ತೋರ್ಸಕ್ಕೆ, ಯೂಟ್ಯೂಬ್ ನಾಲೆಡ್ಜ್ ತೋರ್ಸಕ್ಕೆ ಇನ್ನ ಎಕ್ಸ್ಟ್ರಾ ಹೊಡಿತಾರೆ ಹೊತ್ತು ಯಾರು ಕಾಫಿ ಕೊಡಿ ಅಂತ ಹೇಳಲ್ಲ ಅಲ್ವಾ. ಸೊ ಕಾಫಿ ಕೊಡಿ ಅಂತ ಹೇಳಿದ ತಕ್ಷಣ ಅವಾಗ ಅದು ಅರ್ಥ ಆಗ್ಬೇಕು, ಬರಿಸ್ಟಾಸ್ಗೆ ನಾವು ಟ್ರೈನ್ ಮಾಡಿರ್ತೀವಿ, ಅರ್ಥ ಆಗ್ಬೇಕು ಅವ್ರಿಗೆ. ಅವ್ರು ಕೇಳ್ಬೇಕು ಇವ್ರು ಟ್ರೆಡಿಷನಲ್ ಕಾಫಿ ಡ್ರಿಂಕರ್, ಇವ್ರಿಗೆ ದೇಸಿ ಮ್ಯಾಜಿಕ್ ರೆಕಮೆಂಡ್ ಮಾಡಿದ್ರೆ ಇಟ್ ಇಸ್ ದ ಬೆಸ್ಟ್ ಅಂತ. ಆವಾಗ ಈಗ ಈ ತರ ಏರಿಯಾನಲ್ಲಿ ಕೊರ್ಟಾಡೋ ಒಂದು ಬೆವರೇಜ್ ನಾವು ಸರ್ವ್ ಮಾಡಿದಾಗ ಅದು ಫಿಲ್ಟರ್ ಕಾಫಿಗೆ ಹತ್ರ ಇರುತ್ತೆ. ನನ್ಗೆ ಈಗ ಹೇಳ್ದಲ್ಲ ಏನು ಕೊರ್ಟಾಡೋ ಅಂತ ಒಂದು ಕಾಫಿ ಇದೆ ಅಂತ, ಐ ವಿಲ್ ಟೆಲ್ ಮೈ ಫಸ್ಟ್ ಕೆಫೆ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಕೆಫೆ ಕಾಫಿ ಡೇಗೆ ಹೋಗಿದ್ದೆ. ನನ್ ಪಾಕೆಟ್ ಮನಿ ಇರ್ಲಿಲ್ಲ, ತುಂಬಾ ಕಮ್ಮಿ, ಏನೋ ಹೋಗ್ಬೇಕು ಅದೊಂದು ಫ್ಯಾಡ್ ಹೋಗ್ಬೇಕು ಅಂತ ಹೋಗಿದ್ದು. ನಂಗೆ ನೋಡ್ತಿದ್ದೆ ಎಸ್ಪ್ರೆಸೋ ಅಂತ ಒಂದು ಡ್ರಿಂಕ್, ನಂಗೆ ಎಸ್ಪ್ರೆಸೋ ಏನು ಅಂತಾನು ಗೊತ್ತಿರ್ಲಿಲ್ಲ, ಇದ್ದಿದ್ ಕಮ್ಮಿ ಅದೇ. ಓಕೆನಾ, ಸೊ ನಾನೇನ್ ಮಾಡ್ದೆ, ಎಸ್ಪ್ರೆಸೋ ಕೊಡಿ ಅಂತಂದೆ. ಅವನು ಆ ಕಡೆ ನೋಡ್ದ, ಸರ್ ಎಸ್ಪ್ರೆಸೋ ಎಸ್ ಕೊಡಿ ಅಂತ. ನಾನು ಫುಲ್ ಆಟಿಟ್ಯೂಡ್, ಅದು ಬರೀ ಡಿಕಾಕ್ಷನ್ ಅಂದ. ಈಗ ಗೊತ್ತಾಗೋದು ಬರೀ ಡಿಕಾಕ್ಷನ್ ಅಂದ, ಬಟ್ ಏನು ಮೇಂಟೈನು ಮಾಡ್ಬೇಕಲ್ಲ, ಕೊಡಿ ಅದೇ ಕುಡಿತೀನಿ ಒಂದ್ ಕಪ್ಪಲ್ ಕೊಟ್ಟ ಹಿಂಗೆ. ಓಕೆನಾ, ನಾನು ಕುಡಿಲೂ ಇಲ್ಲ, ವಾಪಸ್ ತಗೊಂಡು ಇಟ್ಕೊಂಡೆ. ಸೊ ನನ್ಗೆ ಇದು ತುಂಬಾ ಹಳೆ ವಿಷಯ. ಓಕೆನಾ, ಯಾವಾಗ ಕಮ್ಮಿ ಇತ್ತು ಕಾಸು, ಈಗಲೂ ಕಮ್ಮಿ ಇದೆ, ಅದು ಬೇರೆ ವಿಷಯ. ಬಟ್ ಈಗ ಎಸ್ಪ್ರೆಸೋ ಏನು ಅಂತ ಗೊತ್ತಿರೋದು ಕಮ್ಮಿ ಇದೆ. ಸೊ ಇಫ್ ಯು ಕ್ಯಾನ್ ಟೇಕ್ ಮೀ ಥ್ರೂ ದ ಏನು ಕಾಫೀಸ್, ಈಗ ಅಂದ್ರೆ ಎಸ್ಪ್ರೆಸೋ ಅಂದ್ರೆ ಏನು, ಕ್ಯಾಪಿಚಿನೋ ಅಂದ್ರೆ ಲಾಟೆ ಏನು, ಫ್ಲಾಟ್ ವೈಟ್ ಏನು, ಸೊ ಇವೆಲ್ಲ ಒಂದ್ಸರಿ ತಗೊಂಡೋದ್ರೆ ವಿಲ್ ಹ್ಯಾವ್ ಅನ್ ಐಡಿಯಾ. ರೈಟ್. ಸೊ ಎಸ್ಪ್ರೆಸೋ ಅಂದ್ರೆ ಬೇಸಿಕ್ಲಿ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಆಫ್ ಕಾಫಿ, ಡಿಕಾಕ್ಷನ್ ನಮ್ಮ ಭಾಷೆನಲ್ಲಿ ಡಿಕಾಕ್ಷನ್ 30 ml ಟ್ರೆಡಿಷನಲ್ ಡೆಫಿನಿಷನ್. ಈಗ ನಾನು ಸ್ಪೆಷಾಲಿಟಿ ಕಾಫಿನಲ್ಲಿ ನಾನು ಹೇಳ್ತಾ ಇದ್ದಲ್ಲ, ಈಗ ಸ್ಪೆಷಾಲಿಟಿ ಕಾಫಿನಲ್ಲಿ ಎಸ್ಪ್ರೆಸೋ ಡೆಫಿನಿಷನ್ ಚೇಂಜ್ ಆಗಿದೆ. ಈಗ ಕಾಂಪಿಟೇಷನ್ ಲೆವೆಲ್ ಎಲ್ಲಾದ್ರೂ ತಗೊಳ್ಳಿ, ಇಲ್ಲ ಆಲ್ ಓವರ್ ದ ವರ್ಲ್ಡ್ ನೀವು ಎಲ್ಲೋ ಹೋಗ್ಲಿ, ಆಸ್ಟ್ರೇಲಿಯಾ, UK, ಕಾಫಿ ಅಡ್ವಾನ್ಸ್ ಕಂಟ್ರಿಗೆ ಹೋದ್ರೆ ಡೆಫಿನಿಷನ್ ಆಫ್ ಎಸ್ಪ್ರೆಸೋ ಬೇರೆ ಬೇರೆ ಕೆಫೆಗೆ ತಕ್ಕಂಗೆ. ಈಗ ನಮ್ಗೆ ಏನ್ ರಿಯಲೈಸ್ ಆಗಿದೆ ಅಂತಂದ್ರೆ, ಸ್ಪೆಷಾಲಿಟಿ ಕಾಫಿಲಿ ಆ ಕ್ವಶನ್ಗೆ ವಾಪಸ್ ಹೋಗೋಕೆ ಮುಂಚೆ, ಸ್ಪೆಷಾಲಿಟಿ ಕಾಫಿನಲ್ಲಿ ಏನು ನಮ್ಗೆ ರಿಯಲೈಸ್ ಆಗಿದೆ ಅಂದ್ರೆ, ಪ್ರತಿಯೊಂದು ಕಾಫಿನೂ ನಾವು ಬೇರೆ ಬೇರೆ ತರ ಟ್ರೀಟ್ ಮಾಡಬೇಕು, ಎಲ್ಲಾ ಕಾಫಿನೂ ಒಂದೇ ತರ ಟ್ರೀಟ್ ಮಾಡಕ್ ಆಗಲ್ಲ ಅನ್ನೋದೊಂದು ರಿಯಲೈಸ್ ಆಗಿದೆ. ಜನರನ್ನ ಹೆಂಗೆ ಬೇರೆ ಒಬ್ಬೊಬ್ಬರನ್ನ ಒಂದೊಂದ್ ತರ ಟ್ರೀಟ್ ಮಾಡ್ಬೇಕು, ಕಾಫಿನೂ ಹಂಗೆ ಟ್ರೀಟ್ ಮಾಡ್ಬೇಕು ಸ್ಪೆಷಾಲಿಟಿ ಕಾಫಿನಲ್ಲಿ. ನಾವೆಲ್ಲರೂ ಒಂದೇ ತರ ಟ್ರೀಟ್ ಮಾಡ್ತೀವಿ. ಸೊ ಸ್ಪೆಷಾಲಿಟಿ ಕಾಫಿನಲ್ಲಿ ಅದು ಇಂಪಾರ್ಟೆನ್ಸ್ ಬಂದಿರೋದು ಅದು. ಸೊ ಕಾಫಿ ನೋಡಿ ನಾನು ಆಸ್ ಅ ಬ್ರೂವರ್ ನಾನು ಡಿಸೈಡ್ ಮಾಡ್ತೀನಿ ಇದನ್ನ ಹೆಂಗ್ ಬ್ರೂ ಮಾಡ್ತೀನಿ, ನಾನು ಏನ್ ಟೆಂಪ್ರೇಚರ್, ಏನ್ ಪ್ರೆಷರ್, ಎಷ್ಟು ನೀರು, ಯಾ ಪುಡಿ ಸೈಜ್ ಏನು, ಅದೆಲ್ಲಾನು. ಓಕೆ, ಸೊ ಅದು ಸ್ಪೆಷಾಲಿಟಿ ಕಾಫಿಗೆ ಡಿಫ್ರೆನ್ಸ್. ಅದೇ ಎಸ್ಪ್ರೆಸೋ ಕಾನ್ಸಂಟ್ರೇಟೆಡ್ ಲಿಕ್ವಿಡ್, ಕಾನ್ಸಂಟ್ರೇಟೆಡ್ ಡಿಕಾಕ್ಷನ್ 30 ml ಟ್ರೆಡಿಷನಲ್ ಡೆಫಿನಿಷನ್ ಅಂದ್ರೆ 30 ml ಬರಬೇಕು, ಅದು ಎಸ್ಪ್ರೆಸೋ. ಸೊ ಇದು ಇಟ್ಲಿನಲ್ಲಿ ತುಂಬಾ ಫೇಮಸ್, ಇಟ್ಲಿ, ಫ್ರಾನ್ಸ್ ವೆರಿ ಫೇಮಸ್. ಅದಾದ್ಮೇಲೆ ನೆಕ್ಸ್ಟ್ ಅಮೆರಿಕಾನೋ ಏನಂತಂದ್ರೆ ಬಿಸಿ ನೀರು, ಅದ್ರ ಮೇಲೆ ಒಂದು ಎಸ್ಪ್ರೆಸೋ, ಬ್ಲಾಕ್ ಕಾಫಿ. ಓಕೆ, ಅಮೆರಿಕನ್ಸ್ ಇಟಲಿಗೆ ಹೋದ್ರು, ಲಿಬರಲೈಸೇಷನ್ ಆದಾಗ, ಇಟಲಿನಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆದಾಗ, ಆವಾಗ ಬಿಸ್ನೆಸ್ಗೆ ಅಂತ ತುಂಬಾ ಅಮೆರಿಕನ್ಸ್ ಹೋದ್ರು. ಅಮೆರಿಕನ್ಸ್ ವರ್ ದ ಬಿಗ್ಗೆಸ್ಟ್ ಕನ್ಸ್ಯೂಮರ್ಸ್ ಇಟಾಲಿಯನ್ ಪ್ರಾಡಕ್ಟ್ಸ್, ಇಟಾಲಿಯನ್ ಎಕ್ವಿಪ್ಮೆಂಟ್, ಕಾರ್ ತಗೊಳ್ಳಿ, ಬಟ್ಟೆ, ಕಿಚನ್ ಎಕ್ವಿಪ್ಮೆಂಟ್ ಏನೇ ತಗೊಳ್ಳಿ ಇಟ್ಲಿಯಿಂದ ಬರ್ತಾ ಇತ್ತು. ಸೊ ಅಲ್ಲಿ ಹೋದಾಗ ಅಮೆರಿಕ ಅವ್ರಿಗೆ ದೊಡ್ಡ 12 ounce 12 ounce ಕಾಫಿ, 500 ml 600 ml ಆತರ ಕಪ್ ಸೈಜ್ ಕುಡಿತಾ ಇದ್ರು. ಹಾ, ಸೊ ಅದು ಅಭ್ಯಾಸ ಇದ್ದಿದ್ದು ಅವ್ರಿಗೆ ಅಮೆರಿಕಾನಲ್ಲಿ. ಇಟಲಿಗೆ ಹೋದಾಗ ಅದೇ ಬೇಕಿತ್ತು. ಇಲ್ಲಿ ಇವ್ರು ನೋಡಿದ್ರೆ 30 ml ಕುಡಿತಾ ಇದಾರೆ, ಅಲ್ಲಿ ನೋಡಿದ್ರೆ ಅವ್ರು ಅರ್ಧ ಲೀಟರ್ ಕುಡಿತಾ ಇದಾರೆ. ಸೊ ಆವಾಗ ಇಟಾಲಿಯನ್ ಬರಿಸ್ಟಾಸ್ ಏನ್ ಮಾಡಿದ್ರು, ಇದು ಅದೇ ಸೇಮ್ ನಾನ್ ದೇಸಿ ಮ್ಯಾಜಿಕ್ ಮಾಡ್ದಲ್ಲ, ಬ್ರಿಡ್ಜ್ ದ ಗ್ಯಾಪ್ ಅಂತ ಬಿಸಿನೀರ್ ಹಾಕಿ ಮೇಲೆ ಎಸ್ಪ್ರೆಸೋ ಹಾಕಿ ಅಮೆರಿಕಾನೋ ಅಂತ ಹೆಸರಿಟ್ರು. ಹೆಸರಿಂದಾನೇ ಗೊತ್ತಾಗುತ್ತೆ ಅಮೆರಿಕಾನೋ, ಅದು ಅಮೆರಿಕಾನೋ ಬ್ಲಾಕ್ ಕಾಫಿ. ಅದಾದ್ಮೇಲೆ ನೆಕ್ಸ್ಟ್ ಪಾಪ್ಯುಲರ್ ಹೇಳ್ತೀನಿ, ತುಂಬಾ ಇದೆ, ತುಂಬಾ ಎಲ್ಲದೂ ಹೋಯ್ತು ಅಂತಂದ್ರೆ ಬೋರ್ ಆಗ್ತಾರೆ. ನೆಕ್ಸ್ಟ್ ಆಮೇಲೆ ರಿಸ್ಟ್ರೆಟೋ ಅಂತ ಒಂದಿದೆ. ರಿಸ್ಟ್ರೆಟೋ ಅಂತಂದ್ರೆ ಇಟಲಿನಲ್ಲಿ ಡಾರ್ಕ್ ರೋಸ್ಟ್ ಮಾಡ್ತಾರೆ ಕಾಫಿನ, ಟ್ರೆಡಿಷನಲ್ ರೋಸ್ಟ್, ಡಾರ್ಕ್ ರೋಸ್ಟ್. ನಾವು ಎಸ್ಪ್ರೆಸೋ 30 ml ಮಾಡಿದಾಗ ಸ್ವಲ್ಪ ಕಹಿನೂ ಬರುತ್ತೆ. ಸೊ 20 ml ಗೆ ನಿಲ್ಸ್ತಾ ಇದ್ರು. 20 ml ನಿಲ್ಸಿದಾಗ ಆ ಕಹಿ ಲಾಸ್ಟ್ ಪಾರ್ಟ್ ಏನಿದೆ, ಕಹಿ ಪಾರ್ಟ್ ಅದು ಬರ್ತಾ ಇರ್ಲಿಲ್ಲ.
ಸೊ ಅದ್ ಬರ್ದೇ ಇರೋದ್ರಿಂದ ಅದನ್ನ ರಿಸ್ಟ್ರೆತೋ ಅಂತ ಹೆಸರಿಟ್ರು. ರಿಸ್ಟ್ರಿಕ್ಟ್ ಮಾಡ್ತಿದ್ರಿ. ರಿಸ್ಟ್ರಿಕ್ಟ್ ಅದು ಮೀನಿಂಗೇ ಅದು. ರಿಸ್ಟ್ರಿಕ್ಟೆಡ್ ಎಸ್ಪ್ರೆಸೋ ಇಸ್ ರಿಸ್ಟ್ರೆತೋ. ಅಥವಾ ತುಂಬಾ ರಿಸ್ ಇದೆ ಅದಕ್ಕೆ ಅಂತ. ರಿಸ್ಟ್ರೆತೋ. ಸೊ ಅದು ಕಹಿ ಕಟ್ ಮಾಡ್ಲಿಕ್ಕೆ ಅದನ್ನ ಮಾಡಿದ್ರು ರಿಸ್ಟ್ರೆತೋ. ಆಮೇಲೆ ಮಾಕಿಯಾತೋ ಅಂತ ಬಂತು. ಅದು ಬಯೋ ತರ ಇರುತ್ತೆ ಬಟ್ ಹೆಸರು. ಬಟ್ ಮಾಕಿಯಾತೋ ಏನಂತಂದ್ರೆ ಸೇಮ್ ಮತ್ತೆ ಫಾರಿನರ್ಸ್ ಬಂದ್ರು, ಅವ್ರಿಗೆ ಎಸ್ಪ್ರೆಸೋ ಕಹಿ ಅನ್ಸ್ತಾ ಇತ್ತು, ಅದನ್ನ ಕಟ್ ಡೌನ್ ಮಾಡಕ್ಕೆ, ಆ ಕಹಿ ಒಂದು ತೆಗಿಯಕ್ಕೆ ಮಿಲ್ಕ್ ಫೋಮ್ ಹಾಕಿದ್ರು, ಒಂದು ಸ್ಪೂನ್ ಅಲ್ಲಿ ಹಿಂಗ್ ತೆಗೆದು ಮಿಲ್ಕ್ ಹಾಕಿದ್ರು, ಅದು ಮಾಕಿಯಾತೋ. ಇದು 30 ml ಎಸ್ಪ್ರೆಸೋಗೆ ಇದು ಸ್ವಲ್ಪ 30 ml ಎಸ್ಪ್ರೆಸೋ ಮಿಲ್ಕ್ ಫೋಮ್. ಮಿಲ್ಕು ಅಲ್ಲ, ಮಿಲ್ಕು ಅಲ್ಲ, Milk foam. ಆ ಕ್ಯಾಪುಚಿನೋಗೆ ಫ್ರಾತ್ ಮಾಡಿರ್ತಾರಲ್ಲ ಅದೇ ಮೇಲ್ಗಡೆ ಫೋಮ್ ತೆಗೆದು ಓಕೆ ಪರ್ಫೆಕ್ಟ್ ಮಾಕಿಯಾತೋ 2 ಸ್ಪೂನ್ ಹಾಕೋದು, ಆತರ ಅದು ಮಾಕಿಯಾತೋ. ಮಿಲ್ಕ್ ಎತ್ತಾಕೋ ಮಾಕಿಯಾತೋ. ಸೊ ಅದು ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಮಿಲ್ಕ್ ಬೆವರೇಜ್ ಅಲ್ಲಿ ಪಾಪ್ಯುಲರ್. ಈಗ ಇವಾಗ್ಲೂ ನೀವು ಇಟಾಲಿಯನ್ ಕಾಫಿ ಶಾಪ್ಸ್ ಹೋಗಿ ಲಾತೆ ಅಂತಂದ್ರೆ ಬಿಸಿ ಹಾಲು ಕೊಡ್ತಾರೆ. ಕೆಫೆ ಲಾತೆ ಹೇಳ್ಬೇಕು ಅವ್ರಿಗೆ. ಕೆಫೆ ಲಾತೆ ಹೇಳಿದ್ರೆ ಅವರು ಕಾಫಿ ವಿತ್ ಮಿಲ್ಕ್. ಲಾತೆ ಅಂದ್ರೆ ಓಕೆ, ಲಾತೆ ಅಂದ್ರೆ ಮಿಲ್ಕ್. ಓ ಇದು ಲಾಟೆ ಅಲ್ಲ, ಲಾತೆ. ಓಕೆ. ಸೊ ಕೆಫೆ ಲಾತೆ ಅಂದ್ರೆ ಮಿಲ್ಕ್ ಒಂದ್ ಶಾಟ್ ಎಸ್ಪ್ರೆಸೋ, ಹಾಲು ಸ್ವಲ್ಪ ಫೋಮ್. ಅದಾದ್ಮೇಲೆ ನೆಕ್ಸ್ಟ್ ಬಂದು ಕ್ಯಾಪುಚಿನೋ. ಕ್ಯಾಪುಚಿನೋ ಅಂತಂದ್ರೆ ಈ ಅಲ್ಲಿ ಮಾಂಕ್ಸ್ ಇದ್ರು, ಇಟಾಲಿಯನ್ ಮಾಂಕ್ಸ್, ಅವ್ರಿಗೆ ಇಲ್ಲಿ ಕೂದ್ಲಿರಲ್ಲ, ಇಷ್ಟು ತೆಗ್ದಿರ್ತಾರ ಅವ್ರು. ಸೊ ಅದನ್ನ ರಿಸೆಂಬಲ್ ಆಗ್ತಾ ಇತ್ತು. ಕ್ಯಾಪುಚಿನೋ ಅಂದ್ರೆ ಅದು. ಸೊ ಅಲ್ಲಿಂದ ಹೆಸರು ಬರುತ್ತೆ ಅದು. ಅದೇನೋ ಕ್ಯಾಪುಚಿನೋ ಮಾಂಕ್ಸ್ ಅಂತಾನೋ ಏನೋ ಅಂತಾರೆ. ಸೊ ಅಲ್ಲಿಂದ ಹೆಸರು, ಯಾಕೆಂದ್ರೆ ಮಿಲ್ಕ್ ಹಾಕಿದಾಗ, ಫೋಮ್ ಹಾಕಿದಾಗ ಅವ್ರ ತಲೆ ತರ ಕಾಣಿಸ್ತಾ ಇತ್ತು ಕಾಫಿ. ಸೂಪರ್. ಸೊ ಅದಕ್ಕೆ ಕ್ಯಾಪುಚಿನೋ ಅಂತ ಕರೆಯೋದು. ಕ್ಯಾಪುಚಿನೋ ಅಲ್ಲಿ ಏನು ಲಾತೆಗೆ ಕ್ಯಾಪುಚಿನೋಗೆ ಡಿಫ್ರೆನ್ಸ್ ಅಂದ್ರೆ ಎಸ್ಪ್ರೆಸೋ ಒಂದೇ ಶಾಟ್, ಮಿಲ್ಕು ಆಮೇಲೆ ಫೋಮ್ ಜಾಸ್ತಿ. ಸೊ ಇವಾಗ ನಿಮ್ಗೆ ಸ್ಟ್ರಾಂಗ್ ಕಾಫಿ ಬೇಕು ಅಂದ್ರೆ ಕ್ಯಾಪುಚಿನೋ ಆರ್ಡರ್ ಮಾಡ್ಬೇಕು, ಯಾಕಂದ್ರೆ ಫೋಮ್ ಜಾಸ್ತಿ ಇರುತ್ತೆ, ಹಾಲ್ ಕಮ್ಮಿ ಇರುತ್ತೆ, ಸೊ ಕಾಫಿ ಸ್ಟ್ರಾಂಗ್ ಇರುತ್ತೆ. ಲಾತೆನಲ್ಲಿ ಮಿಲ್ಕ್ ಜಾಸ್ತಿ ಇರುತ್ತೆ, ಸೊ ಕಾಫಿ ಲೈಟ್ ಇರುತ್ತೆ. ಆಮೇಲೆ ಇದು ಎಲ್ಲ ಆಲ್ ಓವರ್ ದ ವರ್ಲ್ಡ್ ಹೋಯ್ತು, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹೋಯ್ತು. ಹೋದಾಗ ನೀವು ನೋಡಿರ್ಬೋದು ಎಷ್ಟೊಂದ್ ಕಡೆ ಇಲ್ಲಿ ಫಿಲ್ಟರ್ ಕಾಫಿನಲ್ಲೂ ಮಾಡ್ತಾ ಇರ್ತಾರೆ, ನೊರೆ ಮಾಡಿ ಕೊಡ್ತಾರೆ ಅವ್ರು, ಕಷ್ಟ ಬಿದ್ದು ಹಿಂಗೆಲ್ಲ ಮಾಡಿ ಅದನ್ನ ಉಫ್ ಅಂದ್ಬಿಟ್ಟು ನೊರೆ ತೆಗ್ದ್ಬಿಟ್ಟು ಕುಡಿತಾರೆ. ಈಗ ನಮ್ ಕೆಫೇಸ್ ನಲ್ಲಿ ಈಗ ಸ್ಪೂನ್ ತೆಗ್ದು ನೊರೆ ತೆಗಿತಾ ಇರ್ತಾರೆ, ಟಿಶ್ಯೂ ಮೇಲೆ ಹಾಕ್ತಾ ಇರ್ತಾರೆ ನೊರೆನ. ನೊರೆ ಇಷ್ಟ ಆಗಲ್ಲ ಸ್ವಲ್ಪ ಜನಕ್ಕೆ, ಯಾಕೆ ನಂಗೆ ಗೊತ್ತಿಲ್ಲ. ಬೆಸ್ಟ್ ಪಾರ್ಟ್ ಅದು, ಬೆಸ್ಟ್ ಪಾರ್ಟ್. ಎಷ್ಟೊಂದ್ ಜನಕ್ಕೆ ಇಷ್ಟ ಆಗಲ್ಲ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ. ಅಲ್ಲಿ ಅವರು ಫ್ಲಾಟ್ ವೈಟ್ ಅಂತ ಒಂದು ಡ್ರಿಂಕ್ ಮಾಡಿದ್ರು. ಫ್ಲಾಟ್ ವೈಟ್ ಹೆಸರಿಂದಾನೇ ಗೊತ್ತಾಗುತ್ತೆ ಫ್ಲಾಟ್. ಈಗ ನಾವು ಬಿಯರ್ ಇಸ್ ಫ್ಲಾಟ್ ಅಂತ ಯಾವಾಗ ಅಂತೀವಿ, ಆ ಹೆಡ್ ಇಲ್ದಿರಾಗ ಫ್ಲಾಟ್ ಈಗ ಬೇರೆ ತಗೊಂಬಾರ ಅಂತ. ತುಂಬಾ ಬಿಯರ್ ಕುಡಿತೀರಾ ಅನ್ಸುತ್ತೆ ನೀವು. ಸೆಕೆಂಡ್ ಫೇವರೇಟ್ ಅಮ್ಮ ನೋಡ್ತಿದ್ರೆ ಬೇರೆ ಮಾಡಿಸ್ತಾ ಇದೀರಾ ನೀವು. ನಮ್ದು ಕಾಫಿ ಸೆಕೆಂಡ್ ಫೇವರೇಟ್. ಈ ಬಿಯರ್ ಕಾಫಿ ಇಂಟ್ರೊಡ್ಯೂಸ್ ಮಾಡ್ಬಿಡ್ತಾರೆ ನೋಡಿ ಬೇಗ, ಆಗ್ಲೇ ಇರುತ್ತೆ ಮೈಂಡ್ ಅಲ್ಲಿ, ಬ್ಯಾರಲ್ ರೆಡಿ ಆಗ್ತಾ ಇರುತ್ತೆ. ಅಲ್ಲ ಬೀರಾ ಅವರೆಲ್ಲ ಮಾಡಿದ್ರಲ್ಲ, ಬ್ಲೂಟೋಕಾಯ್ ಜೊತೆ ಕೊಲಾಬಲ್ ಮಾಡಿದ್ರು, ಇನ್ನೊಂದ್ ಯಾವ್ದೋ ಬಿಯರ್ ಬ್ರ್ಯಾಂಡ್ ಮಾಡಿದ್ರು ಕಾಫಿ ಜೊತೆ. ಹೌದೌದು, ಐ ಥಿಂಕ್ ಮಾಡಿದ್ರು. ನನ್ನ ಫ್ರೆಂಡ್ ಒಂದ್ಸಲ ಹೇಳಿದ್ದ ಇದು. ಸ್ಟೌಟ್ ಬೇಸಿಕಲಿ ಅದು ಹಾಪ್ಸ್ ಇಂದ ಬರುತ್ತೆ ಕಾಫಿ ಫ್ಲೇವರ್, ಆ ಹಾಪ್ಸ್ ರೋಸ್ಟ್ ಮಾಡೋದ್ರಿಂದ. ಕಾಫಿ ಆಕ್ಚುಲಿ ಇರಲ್ಲ ಸ್ಟೌಟ್, ಫ್ಲಾಟ್ ವೈಟ್. ಸೊ ಫ್ಲಾಟ್ ವೈಟ್, ಹಾಗೆ ಫ್ಲಾಟ್ ವೈಟ್ ಬರ್ತದು. ಸೊ ನಿಮ್ಗೆ ನೊರೆ ಇಷ್ಟ ಇಲ್ಲ ಅಂತಂದ್ರೆ ಫ್ಲಾಟ್ ವೈಟ್ ಕುಡಿಬೇಕು. ಅದು ನೆಕ್ಸ್ಟ್ ಫೇಮಸ್ ಬಂದು ಮೋಕಾ. ಯಾವ್ದಾದ್ರು ಚಾಕ್ಲೇಟ್ ಹಾಕಿ, ಡೈರಿ ಕ್ಯಾಡ್ಬರಿ ಸಿಲ್ಕ್ ಹಾಕಿ, ಇಲ್ಲ ಚಾಕ್ಲೇಟ್ ಪೌಡರ್ ಹಾಕಿ, ಸಾಸ್ ಹಾಕಿ, ಇಲ್ಲ ಎನಿ ಫಾರ್ಮ್ ಆಫ್ ಕ್ಯಾರಮೆಲ್, ನಾಟ್ ಕ್ಯಾರಮೆಲ್, ಕ್ಯಾರಮೆಲ್ ಇಲ್ಲ ಚಾಕ್ಲೇಟ್. ಓಕೆ. ಸೊ ಲಾತೆ ಇಲ್ಲ ಕ್ಯಾಪುಚಿನೋ ಚಾಕ್ಲೇಟ್ ಹಾಕಿದ್ರೆ ಅದನ್ನ ಮೋಕಾ ಅಂತ ಕರಿಬಹುದು ಅಷ್ಟೇ. ಅದು ಡೆಫಿನಿಷನ್ ಆಫ್ ಮೋಕಾ, ರೈಟ್. ಅದ್ ಬಿಟ್ರೆ ಕೊರ್ಟಾಡೋನಲ್ಲಿ ಡಬಲ್ ರಿಸ್ಟ್ರೆತೋ ಮೇಲೆ ಹಾಲ್ ಹಾಕಿದ್ರೆ ಅದು ಕೊರ್ಟಾಡೋ. 40 ml of 40 ml correct. Okay. 40 ml of ristretto. 2 shots of ristretto ಹಾಕ್ತಾರೆ, ಇಟಾಲಿಯನ್ ಡೆಫಿನಿಷನ್. ಓಕೆ, ಅದು ಕೊರ್ಟಾಡೋ. ಓಕೆ. ಸೊ ಇದು ನಮ್ ಮೇಜರ್ ಪಾಪ್ಯುಲರ್ ಬೆವರೇಜಸ್ ಅಂದ್ರೆ ಇದು. ಫ್ರಾಪುಚಿನೋ ಎಲ್ಲ ಅದು ಆಕ್ಚುಲಿ ಪೇಟೆಂಟೆಡ್. ಈಗ ನನ್ ಕೆಫೆನಲ್ಲಿ ಫ್ರಾಪುಚಿನೋ ಅಂತ ಇಡೋಗಿಲ್ಲ. ಯಾರ್ದು? ಸ್ಟಾರ್ಬಕ್ಸ್ ಅವ್ರು ಮಾಡಿದ್ದು. ಫ್ರಾಪೆ ಅನ್ನೋದು ವರ್ಡ್ ಇತ್ತು, ಫ್ರಾಪುಚಿನೋ ಅನ್ನೋದು ಅವ್ರು ಮಾಡಿ ಟ್ರೇಡ್ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಸೊ ಫ್ರಾಪೆ ಅಂತಂದ್ರೆ ಐಸ್ ಕ್ರೀಮು, ಮಿಲ್ಕ್, ಕಾಫಿ ಮತ್ತೆ ಏನಾದ್ರು ಫ್ಲೇವರ್. ಬಟ್ ಇಷ್ಟು ವರ್ಷ ಆದ್ಮೇಲೆ ಅದು ಪೇಟೆಂಟ್ ಯೂನಿವರ್ಸಲ್ ಆಗುತ್ತೆ, ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾರಲ್ಲ. ದೇರ್ ಇಸ್ ಅ ಎಕ್ಸ್ಪೈರಿ ಡೇಟ್ ಫಾರ್ ಎವ್ರಿ ಪ್ಯಾಟೆಂಟ್. ಪ್ಯಾಟೆಂಟ್ ಅಲ್ಲ, ಟ್ರೇಡ್ ಮಾರ್ಕ್ ಇದು. ಓಕೆ, ಬಟ್ ಪೇಟೆಂಟ್ 15 ವರ್ಷಕ್ಕೆ ಆಗೋಗುತ್ತೆ, ಇದು ಟ್ರೇಡ್ ಮಾರ್ಕ್. ಈಗ ನಾನು ಅವ್ರದೇ ರೆಸಿಪಿ ಕದ್ದು ಮಾಡ್ಬೋದು ಸ್ಟಾರ್ಬಕ್ಸ್. ಫ್ರಾಪುಚಿನೋ ಅಂತ ಇಡೋದಿಲ್ಲ ಹೆಸರು. ಓಕೆ, ಈಗ ಬೆಂಕಿ ಟ್ರೇಡ್ ಮಾರ್ಕ್.
ಬೆಂಕಿ ಯಾರು ಯೂಸ್ ಮಾಡೋಗಿಲ್ಲ. ಬೆಂಕಿ ಕಾಫಿ ಅಂತ ಯಾರು ಇಡಂಗಿಲ್ಲ. ಸೊ ಬೆಂಕಿ ಬೆಂಕಿ ಕಾಫಿ ಚೀನೋ ಅಂತ ಆಗಿರೋದಿಲ್ಲ. ನೀವು ಮಾಡಿದ್ರೆ ನಾಳೆ ನೀವು ಅವ್ರು ಟ್ರೇಡ್ ಮಾರ್ಕ್ ಮಾಡಿದ್ರೆ ಯಾರು ಅದ್ರಲ್ಲೂ ನಮ್ ಬಿಡಂಗಿಲ್ಲ. ಹೇಳ್ತೀನಿ ನಾನು ಆಮೇಲೆ. ಓಕೆ ಓಕೆ